ಗೋವಾ ಬೋರ್ಡ್. ವೆಲ್ಕಮ್ ಟು ಗೋವಾ. ಫೈನಲಿ ಕ್ರೂಸ್ ಮೂವ್ ಆಯಿತು ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ 2. ನಾವು 6:30ಗೆ ಮುರುಡೇಶ್ವರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ 7:30 ಆಯಿತು. ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಜಸ್ಟ್ ಚೆಕ್ಔಟ್ ಮಾಡಿ ಹೊರಟಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಿದೆ. ಯಾಕೆಂದರೆ ನೆನ್ನೆ ರಾತ್ರಿ ಒಂದೇ ಒಂದು ಸಿಂಗಲ್ ಇಡ್ಲಿ ತಿಂದಿರೋದು. ಬೇಗ ದರ್ಶನ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ದರ್ಶನ ಆದಮೇಲೆ ನಾನು ನಿಮಗೆಲ್ಲ ಹೇಳ್ತೀನಿ. ಸೊ ಇವಾಗ ಬೇಗ ಹೋಗೋಣ ನಡಿ, ಟೈಮ್ ಆಯಿತು. ಬನ್ನಿ ಇವಾಗ ದೇವ್ರ ದರ್ಶನ ಮಾಡುವ. ಅಂಟಿಲ್ ದೆನ್ ಇಲ್ಲೊಂದು ಗಣೇಶ ಇದೆ, ಎಲ್ಲರೂ ಕೈ ಮುಕ್ಕೋಬಿಡಿ. ಹೇಳ ಪಿಂಕಿ, ಗಣಪತಿ ಬಾಪ್ಪ ಮೋರ್ಯ. ದೇವಸ್ಥಾನ ಎಂಟ್ರಿ ಕೊಟ್ವಿ ಮುರುಡೇಶ್ವರ. ನೋಡಿ ಯೆಲ್ಲೋ ಕಲರ್ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಫೈನಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ಉದ್ದ ಇದೆ ನೋಡಿ ಗೋಪುರ. ಇದು ಟೈಮ್ ಬಂದು 7:30. 7:30ಗೆ ಏನು ಬಿಸಿಲಿಲ್ಲ. ಸೊ ಬರಿಗಾಲಲ್ಲೇ ಹೋಗ್ತಾ ಇದ್ದೀವಿ, ಕಾರಲ್ಲೇ ಸ್ಲಿಪ್ಪರ್ ಬಿಟ್ಟು. ಇಲ್ಲಿ ನೋಡಿ, ಅಲ್ಲೊಂದು ಹೂವು ಮರ ನೋಡಿದ್ವಿ. ಇಲ್ಲಿ ನೋಡಿ ರೋಜಾ ಹೂವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ. ಇಲ್ಲಿ ನೋಡಿ ಎಲ್ಲ ಉಗ್ದಿ ಆ ಪಾನ್ ಹಾಕೊಂಡು ಉಗ್ದಿ ಇಲ್ಲಿ ಕೆಳಗೆಲ್ಲ ಉಗ್ದಿದ್ದಾರೆ. ಇವಾಗ ಇನ್ನೂ ಜಾಸ್ತಿ ಬಿಸಿಲಿಲ್ಲ ಅಲ್ವಾ, ಸ್ವಲ್ಪ ಗಾಳಿ ಇರೋದ್ರಿಂದ ವೇವ್ಸ್ ನೋಡಿ ಸ್ವಲ್ಪ ಜೋರಾಗಿ ಬರುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಸಂಜೆ ನೈಟ್ ಆಗ್ತಿದ್ದಂಗೆ ವೇವ್ಸ್ ಇನ್ನೂ ಜಾಸ್ತಿ ಜೋರಾಗಿ ಹೋಗುತ್ತೆ. ಈಗ ತಿಂಡಿಗೆ ಹೋಗ್ತಾ ಇದ್ದೀವಿ. ಪ್ರಸಾದ ಸೇವೆ ನೋಡಿ, ಅವಲಕ್ಕಿ, ಉಪ್ಮಾ ಮತ್ತು ಕುಡಿಯೋದಕ್ಕೆ ಹಾಲು. ಆ್ಯಂಡ್ ಗೈಸ್, ದೇವಸ್ಥಾನಕ್ಕೆ ಬಂದು ಯಾವತ್ತೂ ಯಾರು ಪ್ರಸಾದನ ಮಿಸ್ ಮಾಡ್ತೀನಿ. ಯಾಕೆಂದರೆ ಇದು ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ. ನನಗಂತೂ ಯಾವುದೇ ದೇವಸ್ಥಾನಕ್ಕೆ ಬಂದರೂ ಪ್ರಸಾದ ತಿನ್ನಬೇಕು, ತಿಂದೇ ಹೋಗೋದು ಇಷ್ಟ ಆಗಲ್ಲ. ಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ರೆ, ಕೊಡ್ತಿದ್ದಾರೆ ಅಂತ ಅಂದರೆ ಬಂದು ತಿನ್ಕೊಂಡ್ಬರ್ತೀವಿ. ಏನೋ ಒಂಥರ ಇಷ್ಟ ನನಗೆ. ಬನ್ನಿ ತಿನ್ನುವ. ನೋಡಿ, ಇದು ಶ್ರೀ ಸುಂದರ ರಾಮೇಶ್ವರ ವಿಗ್ರಹ ಎಷ್ಟು ಚೆನ್ನಾಗಿದೆ. ಇವಾಗ ಅಭಿಷೇಕ ನಡೀತಾ ಇದೆ. ಸೊ ಫುಲ್ ಮುಂದೆ ಹೋಗೋಕ್ಕೆ ಅಲೋ ಮಾಡಲ್ಲ ಸದ್ಯಕ್ಕೆ. ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ಬೇರೆ ಲೊಕೇಶನ್ಗೆ ಟೈಮ್ ಆಗುತ್ತೆ. ಎಲ್ಲಿ ಅಂತ ಆದಷ್ಟು ಬೇಗ ನಿಮಗೆ ಹೇಳ್ತೀವಿ. ಸರಿ, ಭೂ ಕೈಲಾಸ ಗುಹೆಗೆ ಸ್ವಾಗತ. ದರ್ಶನ ಮುಗೀತು. ಸೊ ಟೈಮು 8:38. ಇವಾಗ ನಾವು ಡೈರೆಕ್ಟು ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾಗೆ ಹೋಗ್ತಾ ಇದ್ದೀವಿ. ಬಟ್ ರೀಚ್ ಆಗೋದೇ ನಮಗೆ ಒಂದು 5.5 hours ಆಗುತ್ತೆ. 4.5 hours ತೋರಿಸ್ತಾ ಇದೆ. ಹೌದಾ? ಮತ್ತೆ ಜರ್ನಿ ಮಾಡಬೇಕು, ಅದೊಂದು ಪ್ರಾಬ್ಲಮ್. ರೋಡ್ ಖಾಲಿ ಇದೆ ಅನ್ಸುತ್ತೆ ನಿಮಗೆ. ಅದೇ ಬೇಗ ನಾವು ಸಂಜೆ ಅದಕ್ಕಿಂತ ಮುಂಚೆ ಸೇರಿದ್ರೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬೋದು. ಹೋದ್ರೆ 1:18 ಹೋಗ್ತೀವಿ, ಬೇಗ ಹೋಗ್ಬೋದು. ಸ್ಟಾಪ್ ಏನಿಲ್ಲ, ಬರೀ ಒಂದು ½ hour ಊಟಕ್ಕೆ ಸ್ಟಾಪ್ ಕೊಡಬೇಕು. ಇಲ್ಲಾಂದ್ರೆ ಅಲ್ಲೇ ಹೋಗಿ ಹತ್ತತ್ರನೇ ಊಟ ಮಾಡ್ಕೋಬಹುದು. ಅಲ್ಲಿ ತನಕ ಏನು ತಡಿಬೋದು. 100 ರೂಪಾಯಿ ಆ ಥರ ಸಿಗುತ್ತೆ. ಆ್ಯಕ್ಚುಲಿ ಇದು ಗೋವಾಗೆ ನಂದು 4th ಟೈಮ್. ಇವರೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವನು ಜಾಸ್ತಿ ಹೋಗಿದ್ದಾನೆ, ನಾನು 4 times ಹೋಗಿದ್ದೀನಿ. ಬಟ್ ಗೋವಾಗೆ ಹೋಗ್ತಾ ಇರೋದು ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರೂ. ನೋಡೋಣ ಅಲ್ಲಿ ಹೆಂಗಿರುತ್ತೆ. ಬಿಸಿಲು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿರುತ್ತೆ. ಬಿಸಿಲು ಅದನ್ನ ಹೆಂಗೆ
ಕಂಟ್ರೋಲ್ ಮಾಡ್ಕೊಳ್ಳೋದು ಹೆಂಗೆ ತಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ನೋಡುವ, ಗೋವಾಗೆ ಹೋಗಿ ಇವಾಗ ಡೈರೆಕ್ಟ್ ಗೋವಾಗೆ ಹೋಗ್ತಾ ಇದ್ದೀವಿ. ಬನ್ನಿ. ಗೈಸ್, ಇಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಬಂದ್ವಿ. ಫುಲ್ಲು ಕ್ಯೂ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಕೆಲವು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಹಬ್ಬಿಸ್ಬಿಟ್ಟಿದ್ದಾರೆ. ಅದು ನಿಜನೋ ಸುಳ್ಳ ಗೊತ್ತಿಲ್ಲ. ಬಟ್ ಇಲ್ಲಿ ನಮಗೆ ಮಾಮೂಲಿ 103ಗೆ 1 ಲೀಟ್ರ್ ಸಿಗ್ತಾ ಇರೋದು. ಬಟ್ ಜಾಸ್ತಿ ಆಗ್ಬಿಡುತ್ತೆ ಅಂದ್ಕೊಂಡು ಜನಗಳು ಫುಲ್ಲು ಕ್ಯೂ. ಬಕೆಟು ಕ್ಯಾನ್ ಎಲ್ಲ ತೊಗೊಂಬಂದಿದ್ದಾರೆ ಪೆಟ್ರೋಲ್ ತುಂಬಿಸ್ಕೊಳಕ್ಕೆ. ಅದೇನು ವಿಚಾರಿಸೋಣ ಇರಿ, ಪೆಟ್ರೋಲ್ ಜಾಸ್ತಿ ಆಗುತ್ತಾ ಏನೋ ಕೇಳ್ತೀನಿ ಒಂದ್ಸಲ. ಫುಲ್ ಟ್ಯಾಂಕ್ ಮಾಡಿಸ್ಕೋತಾ ಇದ್ದೀವಿ, ಅದಕ್ಕೂ ಸೇಫ್ ಆಗಿರಲಿ ಅಂತ. ಹೇಳೋಕ್ಕಾಗಲ್ಲ, ಈ ಸರ್ಕಾರ ನಂಬಕ್ಕಾಗಲ್ಲ. ಸೊ ಅಲ್ಲಿ ಪೆಟ್ರೋಲ್ ಬಂಕಲ್ಲೂ ವಿಚಾರಿಸಿದ್ವಿ. ಪೆಟ್ರೋಲ್ ರೇಟ್ ಅಷ್ಟೇ ಇದೆ. ಆ್ಯಂಡ್ ಅವ್ರು ಹೇಳಿದ ಪ್ರಕಾರ ಜಾಸ್ತಿ ಏನು ಆಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಜನಗಳು ಯಾಕೆ ಇಷ್ಟೊಂದು ಎದುರ್ಕೋತಾ ಇದ್ದಾರೆ ಗೊತ್ತಿಲ್ಲ. ತುಂಬ ಎಲ್ಲ ಪೆಟ್ರೋಲ್ ಬಂಕಲ್ಲೂ ಉದ್ದಕ್ಕೂ ನೋಡ್ಕೊ ಬರ್ತಾ ಇದೀವಲ್ಲ, ಎಲ್ಲ ಪೆಟ್ರೋಲ್ ಬಂಕಲ್ಲೂ ಫುಲ್ ಜನ ಇದ್ದಾರೆ. ಎಳ್ನೀರು ಕುಡಿಯೋಣ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಒಂದಿವೆ ಸಖತ್ತು ಕಾವಿದೆ. ಬಿಸಿಲಿಲ್ಲ ನೋಡಿ, ಬಿಸಿಲಿಲ್ಲ, ಬಟ್ ಸಖತ್ತು ಕಾವಿದೆ. ಅಂದರೆ ತುಂಬ ಆಗ್ತಾ ಇದೆ ಎಲ್ರಿಗೂ. ಅದಕ್ಕೋಸ್ಕರ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಇವಾಗ ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ, ಈ ಥರ ಎಷ್ಟೊಂದು ಟನಲ್ ಸಿಗುತ್ತೆ ಇವಾಗ ಅಲ್ವಾ? ಎಷ್ಟೊಂದು ಟನಲ್ ಸಿಗುತ್ತೆ ನೋಡಿ ಹೇಗಿದೆ ಅಂತ. ಇದೆಲ್ಲ ನೋಡಿ, ಎಲ್ಲ ಬಂಡೆನ ಹೆಂಗೆ ಕೊರ್ದ್ಬಿಟ್ಟು ಟನಲ್ ಮಾಡಿದ್ದಾರೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ಓಡಾಡೋಕ್ಕೆಲ್ಲ ಎಷ್ಟು ಆವಾಗಲೇ ಎಂಥ ಪ್ಲ್ಯಾನ್ ಮಾಡಿ ಬಂಡೆನೆಲ್ಲ ಕೊರೆದು ಬಳಸ್ಕೊಂಡು ಹೋಗ್ಬೇಕಿತ್ತು. ಒಂದೇ ಈಸಿ ವೇ ಮಾಡೋಕ್ಕೋಸ್ಕರ ಬಂಡೆನ ಕೊರೆದು ಟನಲ್ ಮಾಡಿದ್ದಾರೆ. ಸೊ ಗೈಸ್, ಫೈನಲಿ ಕರ್ನಾಟಕ ಬಾರ್ಡರ್ ದಾಟಿ ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾ ಬೋರ್ಡ್, ವೆಲ್ಕಮ್ ಟು ಗೋವಾ. ಸೊ ಗೈಸ್, ಅದೇ ನೀವು ನಿನ್ನೆ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಪರ್ಸಿಮಾನ್ ತಗೊಂಡಿದ್ದೆ. ಇದು ಒಂದಕ್ಕೆ 100 ರುಪೀಸು. ಸೊ ನೆನ್ನೆ ತಿನ್ನೋಕ್ಕೆ ಟೈಮ್ ಸಾಲಿಲ್ಲ. ಇವಾಗ ಟ್ರೈ ಮಾಡೋಣ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ತಿಂದು ನೋಡೋಣ. ಯಾವ ಥರ ಇದೆ ಟೇಸ್ಟು? ಸ್ವೀಟ್ ಇದೆ, ಚೆನ್ನಾಗಿದೆ. ಒಂಥರ ಆಪಲ್ ಥರನೋ ಯಾವ ಥರನೂ ಇಲ್ಲ, ಇದೇ ಬೇರೆ ಫ್ರೂಟ್ ಥರ. ಗೈಸ್, ಇಲ್ಲಿ ನೋಡಿ ಗೈಸ್, ಬ್ರಿಡ್ಜು, ಗೋವಾ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ. ಹಾಂ, ಡಿಫ್ರೆಂಟ್ ಆಗಿದೆ. ಗೈಸ್, ಫೈನಲಿ ಗೋವಾ ರೀಚ್ ಆಗಿದ್ದೀವಿ. ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಬರ್ತಾರೆ ಈಗ. ಆ್ಯಂಡ್ ಸಂಜೆಗೆ ಸನ್ಸೆಟ್ ಕ್ರೂಸ್ ಬುಕ್ ಆಗಿದೆ, ಅದನ್ನು ತೋರಿಸ್ತೀವಿ. ಈಗ ಒಂದು ಚರ್ಚ್ ಇದೆ, ಅದು ಟೆಂಪ್ರರಿಲಿ ಕ್ಲೋಸ್ ಆ್ಯಕ್ಚುಲಿ, ಬಟ್ ಅಲೋ ಮಾಡ್ತಾರೆ, ಫೋಟೋ ಎಲ್ಲ ತೊಗೊಬೋದು. ಅಲ್ಲಿಗೆ ಹೋಗಿ ಆಮೇಲೆ ಊಟಕ್ಕೆ ಹೋಗ್ತೀವಿ. ಊಟ ಆದಮೇಲೆ ಒಂದು ಲೇನ್ ಇದೆ ಫೋಟೋಶೂಟ್ಗೆ ಅಂತಲೇ. ಸೊ ಆ ಲೇನ್ಗೆ ಹೋಗ್ತೀವಿ. ಬನ್ನಿ, ಹೇಗಾಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಬರ್ತಾ ಇಲ್ವಾ? ಕ್ಲಿಯರ್ ಇಲ್ವಾ? ಆಗಲೇ ಏನು ಗೊತ್ತಾ, ಫೋಟೋ ತೆಗಿತಾ ಇದ್ದೀನಿ. ಇದನ್ನು ಕರ್ರಿಗೆ ಬರ್ತದೆ, ಎಷ್ಟು ಬ್ರೈಟ್ನೆಸ್ ಕೊಟ್ಟರು ಕಪ್ಪಗೆ ಬರ್ತಿದೆ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ನಾನು ಶೇಡ್ಸ್ ಹಾಕಿದ್ದೀನಿ ಅಂತ. ಆಮೇಲೆ ಹಿಂಗೆ ತೆಗೆದು ನೋಡಿದ್ರೆ ಚೆನ್ನಾಗೇ ಬಂದಿದೆ ಬ್ರೈಟ್ನೆಸ್ ಎಲ್ಲ. ಸೊ ಇವಾಗ ಚರ್ಚೆಲ್ಲ ನೋಡಾಯಿತು, ಊಟಕ್ಕೆ ಬಂದಿದ್ದೀವಿ. ನೋಡಿ, ಕಾಮತ್ ಹೋಟೆಲ್, ನಮ್ಮ ಕರ್ನಾಟಕ ಹೋಟೆಲ್ ಇದು. ನೋಡಿ ಹೇಗೆ ನೋಡಿಸ್ತಾ ಇದ್ದಾರೆ. ಎಲ್ಲರೂ ಊಟ ಮುಗಿಸಿದ್ದಾರೆ. ನಾನು ದೋಸೆ ತೊಗೊಂಡಿದ್ದೆ ಲೈಟಾಗಿರಲಿ ಅಂತ, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಹಂಗೂ ಸ್ವಲ್ಪ ಬಿಟ್ಟಿದ್ದೀನಿ. ಇವರೆಲ್ಲ ಊಟ ತೊಗೊಂಡಿದ್ದಾರೆ. ಮದು ಜರ್ನಿ ಮಾಡಿರ್ತೀವಲ್ಲ, ಸ್ವಲ್ಪ ಅಷ್ಟು ಸೇರಲ್ಲ ಅದಕ್ಕೆ. ನಾವು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಇವರು ಛತ್ರಿ ಇಟ್ಕೊಂಡು ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ ನೋಡಿ. ಸೊ ಇವಾಗ ಇದೊಂದು ಫೇಮಸ್ ಲೇನ್ ಇದೆಯಲ್ಲ, ಏನದು? ಫೌಂಟೇನಸ್ ಲೇನ್.
ಫೌಂಟನಾಸ್ ಲೇನ್ ಅಂತೆ. ಇಲ್ಲಿ ಬಂದ್ವಿ, ಆ ಕಡೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಈ ಕಡೆ ಬಂದಿದ್ದೀವಿ, ಬನ್ನಿ. ಮತ್ತು ಇನ್ನೊಂದು ಸ್ಟ್ರೀಟು, ಅಲ್ಲಿ ನೋಡ್ಬೋದು ಜೋಸೆಫ್ ಬಾರ್ ಅಂತ, ಅದು ಫೇಮಸ್ ಅಂತ ಇಲ್ಲಿ ಗೋವಾ ಈ ಸ್ಟ್ರೀಟಿಗೆ. ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಬರ್ತಾರೆ. ನಾವು ಯಾರೂ ಕುಡಿಯದೇ ಇರೋದ್ರಿಂದ ನಾವೇನಲ್ಲಿ ಹೋಗ್ತಾ ಇಲ್ಲ. ಡ್ರಿಂಕ್ಸ್ ಮಾಡೋರಿಗೆ ಮೇ ಬಿ ಅದು ಇಷ್ಟ ಆಗುತ್ತೆ, ಜೋಸೆಫ್ ಬಾರ್ ಅಲ್ವಾ. ಸೊ ಇವಾಗ ನಾವು ಸಿಂಗಮ್ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಅಲ್ಲಿಗೆ ಬಂದ್ವಿ. ಇಲ್ಲಿ ಬಟ್ಟೆಗಳೆಲ್ಲ ನೋಡಿ ಎಷ್ಟು, ಇಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಗೋವಾ ಬಟ್ಟೆಗಳು ಇವೆಲ್ಲ. ನೋಡಿ ಇದೆ ವ್ಯೂ ಪಾಯಿಂಟು. ಇವಾಗ ಮಿರಾಮರ್ ಬೀಚ್, ಏನು ಹೆಸರು, ಮಿರಾಮರ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅದಾದಮೇಲೆ ಕ್ರೂಸ್ಗೆ ಹೋಗಬೇಕು, ಸನ್ಸೆಟ್ ಕ್ರೂಸು. ಸೊ ಮಿರಾಮರ್ ಬೀಚ್ ಮುಗಿಸ್ಕೊಂಡು ಸನ್ಸೆಟ್ ಕ್ರೂಸ್ಗೆ ಹೋಗೋಣ. ಫಸ್ಟು ಬೀಚ್ ಹತ್ರ ಹೋಗೋಣ ಬನ್ನಿ. ಸೊ ಈಗ ನಾವು ಮಿರಾಮರ್ ಬೀಚಿಗೆ ಬಂದಿದ್ದೀವಿ. ಅಲ್ಲಿ ಒಳಗೆ ಹೋಗಬೇಕು, ಸ್ವಲ್ಪ ನಡಿಬೇಕು, ಜಾಸ್ತಿ ಏನಿಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಾ ಬೀಚು ಅಲ್ಲಿ. ಆದರೆ ಬಿಸಿಲಿದೆ, ತುಂಬ ಬಿಸಿಲು, ಹ್ಯುಮಿಡಿಟಿ ಜಾಸ್ತಿ. ಬಟ್ ಇನ್ನೇನು ಮಾಡೋದು, ಪ್ಲೇಸಸ್ ನೋಡಲೇಬೇಕು, ಇಲ್ಲಾಂದರೆ ಬಂದಿರೋದೇ ವೇಸ್ಟ್ ಆಗಿಬಿಡುತ್ತಲ್ಲ. ಅದಕ್ಕೆ ಬಿಸಿಲಿದ್ರು ಹೋಗ್ತಾ ಇದ್ದೀವಿ ಎಲ್ಲ ಪ್ಲೇಸಸ್ಗೂ. ಏನು ಮಾಡೋದು ಹೇಳಿ, ಮುಖ ಮೈ ಕೈ ಎಲ್ಲ ಅಂಟ್ರಿಸ್ತಾ ಇದೆ, ಅಷ್ಟು ಅಂದರೆ ಹ್ಯುಮಿಡಿಟಿ ಜಾಸ್ತಿ, ಕಾವು. ಇವಾಗ ಇವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನೋಡಿ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಪಿಂಕಿ ಎಲ್ಲ. ನಾನು ನಡ್ಕೊಂಡು ಹೋಗ್ತೀನಿ. ಬಟ್ ಸ್ಟಿಲ್ ಈ ಮಣ್ಣು ಮೇಲೆ ನಡೆಯೋಕೆ ಒಂಥರ ಚೆನ್ನಾಗಿದೆ ಗೈಸ್. ಬಿಸಿ ಆ್ಯಕ್ಚುಲಿ ಇವಾಗ ಬಿಡಬೇಡಿ, ಸಂಜೆ ಟೈಮ್ ಬಿಟ್ಟರೆ ಏನು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಿಸಿಲು ಇರುತ್ತೆ. ಇವಾಗ ಬಿಸಿನಾ? ಬಿಸಿ ಇವಾಗ ಬಿಟ್ಟರೆ. ಸಂಜೆ ಟೈಮ್ ಬರೀ ಕಲ್ಲಲ್ಲಿ ಮಣ್ಣು ಮೇಲೆ ನಡಿಬೋದು, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈ ಮರಳಲ್ಲಿ ನಡೆಯೋಕ್ಕಾಗಲ್ಲ ಬೇಗ. ಸೊ ಇವರಿಬ್ಬರು ಕಾಂಪಿಟೇಷನ್, ಯಾರು ಫಸ್ಟ್ ಹೋಗ್ತಾರೆ ಅಂತ ಕಾಂಪಿಟೇಷನಲ್ಲಿ ಹೋಗ್ತಾ ಇದ್ದಾರೆ. ಕೊನೆಗೂ ನಡ್ಕೊ ಬಂದ್ವಿ ಇಲ್ಲಿ ತನಕ ನೋಡಿ. ನಾವು ಇಲ್ಲಿ ನಿಂತಿದ್ದೀವಿ, ನೀರು ಇಲ್ಲಿ ತನಕ ಬರುತ್ತಾ ನೋಡೋಣ. ಬರಲ್ಲ, ಜಾಸ್ತಿ ಬೇವಿಸಿದ್ರೆ ಬರುತ್ತೆ. ಬಂತು ನನಗೆ ನೋಡಿ. ಕಪ್ಪೆ ಚಿಪ್ಗಳು ಕಲೆಕ್ಟ್ ಮಾಡ್ಕೋತಾ ಇದ್ದಾಳೆ. ಏನಕ್ಕೆ ನಿನ್ಗಿದು? ಏನಕ್ಕೆ? ಅದರಲ್ಲಿ ಫೋಟೋ ಫ್ರೇಮ್ ಮಾಡ್ಬೋದು. ಅದೇ ಫ್ರೇಮ್ ಇರುತ್ತಲ್ವಾ, ಕಾರ್ಡ್ಬೋರ್ಡು ಏನಾದ್ರು ಶೀಟು, ಅದ್ರಲ್ಲಿ ವೈಟ್ ಪೇಂಟ್ ಮಾಡ್ಬಿಡೋದು, ಮಧ್ಯ ಫೋಟೋ ಹಾಕೋದು, ಸುತ್ತ ಇಲ್ಲ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದಾಳೆ. ಫ್ರೀಯಾಗಿ ಸಿಗುತ್ತಲ್ಲ ಇಲ್ಲಿ ಅಂತ. ಅಲ್ಲಿ ಮೈಸೂರಲ್ಲಿ ದುಡ್ಡು ಕೊಟ್ಟು ತಗೋಬೇಕಾ ಇದಕ್ಕೆ? ಹೌದಾ? ಒಂದು ಪ್ಯಾಕ್ಗೆ ಎಷ್ಟು 30-50 ಆ ಥರ ಇರುತ್ತೆ ನೋಡಿ ಗೈಸ್. ಇಲ್ಲಿ ಬಂದಾಗ ಇಷ್ಟು ಜಾಸ್ತಿ ಕಲೆಕ್ಟ್ ಮಾಡ್ಕೊಂಡು ಹೋದ್ರೆ ಇದರಿಂದ ಒಂದು ಆರ್ಟ್ ಕ್ರಾಫ್ಟ್ ಬ್ರೇಸ್ಲೆಟ್ಟು ಆ ಥರನೇ ಮಾಡ್ಬೋದು, ಕ್ರಾಫ್ಟ್ ಮಾಡ್ಕೋಬೋದು. ನೋಡಿ ಎಷ್ಟು ತಲೆ ಉಪಯೋಗಿಸ್ತಾ ಇದ್ದಾಳೆ ಅವಳು ಅಂತ. ಸೊ ಗೈಸ್, ಇವ್ರು 3 ಜನ ಮಣ್ಣಲ್ಲಿ ಏನೋ ಅವರವರ ಪ್ರತಿಭೆಗಳನ್ನ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಜಡ್ಜು, ಯಾರು ಚೆನ್ನಾಗಿ ಮಾಡಿದ್ದಾರೆ ಇವ್ರು 3 ಜನದಲ್ಲಿ ಅಂತ ನಾನು ಜಡ್ಜ್ ಮಾಡಿ ಅವ್ರಿಗೆ ಒಂದು ಪ್ರೈಸ್ ಕೊಡ್ತೀನಿ. ಪ್ರೈಸ್ ನಾನು ಸ್ಟ್ಯಾಚು ಕೊಡ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ದೀರಾ? ಸ್ಟ್ಯಾಚು. ಯಾವ ಸ್ಟ್ಯಾಚು ನಿಮ್ದೇನಾ? ಶಿಲಾಬಾಲಕೆ ಅಂತ ಇವರು ನೋಡ್ಕೊಳ್ಳಿ, ಶಿಲಾಬಾಲಕೆ ಮಾಡ್ತಾ ಇದ್ಕೋ. ಹಂಗೆಲ್ಲ ಹೇಳಂಗಿಲ್ಲ. ನೀವೇನಮ್ಮ? ದೇವಸ್ಥಾನ. ಚಾಮುಂಡಿ ಬೆಟ್ಟ. ನೀವೇನು ಒಂದ್ರಿಂದ ಯಾಕೆ ಹೋಗ್ತಾ ಇದ್ದೀರಾ? ಅಲ್ಲ ಮಾಡ್ತಾ ಇರೋ ಏನು ಚೇಂಜ್ ಆಯ್ತದ ಅದು? ಶಿಲಾಬಾಲಕೆ ಅಂತಿದ್ದೀರಾ? ಮಾಡ್ಬಿಟ್ಟು ಹೇಳ್ತೀನಿ ಏನು ಹೆಸರು ಅಂತ. ಎಲ್ಲರೂ ಬೆಟ್ಟನೇ. ನಮ್ಮಮ್ಮ ದೇವಸ್ಥಾನ, ನೀವು ಚಾಮುಂಡಿ ಬೆಟ್ಟ. ನೀನೇನೆ? ಇದು ಚಾಮುಂಡಿ ಬೆಟ್ಟ. ನೀನು ಚರ್ಚ್ ಮಾಡ್ಬಿಡ. ಬೆಂಗಳೂರು ಬಂದಿರೋದೇ ಗೋವಾಗೆ. ಇವಳು ಚರ್ಚ್. ಸೊ ಕೊನೆಗೆ ಯಾರು ವಿನ್ ಆಗ್ತಾರೆ ನಾನು ಹೇಳ್ತೀನಿ, ಜಡ್ಜ್ ಮಾಡಿ. ನಾನೇ ತರಲೆ. ನಿಮ್ದು ನಿಮ್ಮ ಕೆಲಸ ನೀವು ಮಾಡಬೇಕು. ಚರ್ಚು. ಹಾಂ ಎಲ್ಲಿ? ಲೇ. ಸೊ ಮುಗ್ದಿದೆ ಎಲ್ಲರದು. ಅವರ ಪ್ರತಿಭೆಗಳನ್ನ ಇವಾಗ ಟೆಸ್ಟ್ ಮಾಡೋಣ, ನೋಡೋಣ. ಫಸ್ಟು ಇವ್ರ ಹತ್ರ ಹೋಗೋಣ. ಏನೋ ಹ್ಯಾಪಿ ಬರ್ಡೇ ಅಂತ ಬರ್ದಿದ್ದಾರೆ. ಇದು ಏನೋ ಕೇಕ್ ಅಂತೆ. ನಿಜವಾಗಿ 3 ಲೇಯರ್ 1 2 3 ಲೇಯರ್ ಕೇಕ್. ಇದೆಲ್ಲ ಏನು ಉಂಡುಂಡೆ ಇಟ್ಟಿದ್ದೀರಲ್ಲ? ಇದು ಫ್ಲವರ್ಸ್. ಒಂದೊಂದ್ಸಲ ಒಂದೊಂದು ಹೇಳ್ತಾ ಇದ್ದೀರಾ ನೀವು. ಫ್ಲವರ್ಸ್ ಡೆಕೋರೇಷನ್. ಇಲ್ಲೋಗೋಣ ನಮ್ಮ ಅಮ್ಮನ ಹತ್ರ. ಏನಮ್ಮ ಇದು? ದೇವಸ್ಥಾನ.
ಹೇಳಿದ್ರೆ ನೋಡಿ ಗುಡಿ ಒಳಗ್ ದೇವ್ರು ನೋಡಿ ಅದೇನದು ಕಡ್ಡಿ ಕಡ್ಡಿ ಸ್ವಾಮಿ ಕಡ್ಡಿ ಸ್ವಾಮಿ ದೇವಸ್ಥಾನ ದೇವ್ರ ಮೇಲೆ ಕ್ಯಾಡ್ಲ್ ಇಟ್ಟಿದ್ದೀರಾ? ಇಲ್ಲ ಅದು ಗೋಪುರ. ನೋಡಿ ಕಡ್ಡಿ ಸ್ವಾಮಿ ದೇವಸ್ಥಾನ ಕಟ್ಟಿದ್ದಾರೆ ಇವರು. ನಮ್ಮಮ್ಮಂದು ಇದು. ನೆಕ್ಸ್ಟ್ ಪಿಂಕಿ ಗುಹೆ ಒಂದು ಕಟ್ಟಿದ್ದೀನಿ. ಅದ್ ಲೆಕ್ಕ ಬರಲ್ಲ, ಅದ್ ಲೆಕ್ಕ ಎರಡು ಮಾಡಿದೀನಿ. ಗುಹೆ ಒಂದು ಲೆಕ್ಕ ಬರಲ್ಲ. ಓಕೆ ನೆಕ್ಸ್ಟ್ ಪಿಂಕಿ ಏನೇ ಇದು? ಇವಳು ಪಿಂಕಿ ಹರ ಹರ ಮಹಾದೇವ್ ಅಂತ ಶಿವಲಿಂಗ ಮಾಡಿದಾಳೆ. ಶಿವಲಿಂಗನ ಇಷ್ಟ ಚಂದಲ್ಲಿ ನಾನಿವಾಗ ಜಡ್ಜ್ ಮಾಡಿ ಒಬ್ರನ್ನ ಗೆಲ್ಸ್ಬೇಕು ಅಂದ್ರೆ ನಾನು ಫಸ್ಟ್ ಥರ್ಡಿಂದ ಬರ್ತೀನಿ. ಥರ್ಡ್ ಸೆಕೆಂಡ್ ಫಸ್ಟ್ ಥರ್ಡ್ ಪ್ಲೇಸ್ ಯಾರಿಗೆ ಹೋಗ್ತಾ ಇದೆ? ಡಿಗ್ 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 ಥರ್ಡ್ ಪ್ಲೇಸ್ ಹೋಗ್ತಾ ಇರೋದು ದೀಪಿಕಾ. ಇದನ್ನು ಯಾವುದೇ ಕಾರಣಕ್ಕೂ ಹೂವು ಅಂತಲೂ ಒಪ್ಕೊಳಕ್ಕಾಗಲ್ಲ, ಕೇಕ್ ಪೀಸ್ ಅಂತಲೂ ಒಪ್ಕೊಳಕ್ಕಾಗಲ್ಲ. ಸೊ ಇವ್ರಿಗೆ ಥರ್ಡ್ ಪ್ಲೇಸು ಆ್ಯಂಡ್ ಸೆಕೆಂಡ್ ಪ್ಲೇಸ್ ನಮ್ಮ ಅಮ್ಮಂಗೆ ಹೋಗ್ತಾ ಇದೆ. ಆ್ಯಂಡ್ ದ ವಿನ್ನರ್ ಇಸ್ ಪಿಂಕಿ. ನಾವು ಬಂದಿದ್ದೀವಿ ಸನ್ಸೆಟ್ ಕ್ರೂಸ್ಗೆ. ಇದು ಬರೀ ಸನ್ಸೆಟ್ ಕ್ರೂಸ್ ಮಾತ್ರ, ಏನೂ ಇರಲ್ಲ. ಇದಕ್ಕೆ ಚಾರ್ಜಸ್ ಬಂದು 500. ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಕಮ್ಮಿಗೆ ತೊಗೊಂಡಿದ್ದೀವಿ. ಇದು ಬಂದು 4th ಫ್ಲೋರು, ಇದು ನಾವು ತೊಗೊಂಡಿದ್ದೀವಿ. ಅಲ್ಲಿ ಡಬಲ್ ಫ್ಲೋರ್ ಅಷ್ಟೇ, ಅದು ಇನ್ನೂ ಕಮ್ಮಿಗೆ ಸಿಗುತ್ತೆ. ಇದೊಂದು ಡೆಕ್ಕು ಇಲ್ಲಿ ಕೂತ್ಕೋಬೋದು. ಇನ್ನೂ ಮೇಲಿದೆ, ಬನ್ನಿ ತೋರಿಸ್ತೀನಿ. ಇನ್ನೂ ಮೇಲೆ ಆ್ಯಂಡ್ ಇಲ್ಲಿ ಡಿಜೆ ಇರುತ್ತೆ. ಇದು ಟಾಪ್ ಡೆಕ್ಕು. ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ವ್ಯೂ ಸಕ್ಕತ್ತಾಗಿರುತ್ತೆ. ಸೊ ಇದು ಬಂದು ಪಂಜಿಮ್ ಸಿಟಿ. ಆ್ಯಂಡ್ ನಾವು ನಾರ್ತ್ ಗೋವಾ ಭಾಗ, ಕ್ಯಾಲಂಗುಟ್ ಬೀಚು ಅದೆಲ್ಲ ಹೋಗ್ಬೇಕಂದ್ರೆ ಈ ಬ್ರಿಡ್ಜಲ್ಲಿ ಹೋಗಿ ಆ ಕಡೆ ಹೋಗುತ್ತೆ. ಸೊ ಇಲ್ಲಿಂದ ಆಲ್ಮೋಸ್ಟು 18 to 20 minutes ಜರ್ನಿ ಇರುತ್ತೆ ಇದು. ಈಗ ಸದ್ಯಕ್ಕೆ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಏನನ್ಸುತ್ತೆ ಮನ್ಸಿಗೆ ಬಂದಂಗೆ ಮಾಡೋಣ ಈ ಗೋವಾಲಿ. ಫೈನಲಿ ಕ್ರೂಸ್ ಮೂವ್ ಆಯಿತು ನೋಡಿ. ಆ್ಯಕ್ಚುಲಿ ನಮ್ಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಅಲ್ಲೊಂಚೂರು ನಿಮಗೆ ಕಾಣಿಸ್ತಾ ಇದೆಯಾ ಅಲ್ವಾ ಗೊತ್ತಿಲ್ಲ, ಸಣ್ಣು ಅದಕ್ಕೆ ಅಷ್ಟೇ ನೋಡ್ಕೋಬೇಕಷ್ಟೇ. ಯಾಕೆಂದರೆ ಕ್ಲೌಡ್ಸ್ ಎಲ್ಲ ಬಂದ್ಬಿಟ್ಟಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಅವ್ರು ಸ್ವಲ್ಪ ಬೇಗ ಹೊರಟಿದ್ರು ಆಗ್ತಿತ್ತು, ಲೇಟಾಗಿ ಹೊರಟರು ಒಂದು ಸ್ವಲ್ಪ ನಮ್ಗೆ ಅಷ್ಟೇ ಕಾಣಿಸೋಕ್ಕೆ ಅಷ್ಟೇ ಕಾಣಿಸ್ತಾ ಇಲ್ಲ. ನೋಡಿ ಕ್ರೂಸ್ ಓಡಿಸ್ತಾ ಇರೋರು ಹೆಂಗಿರುತ್ತೆ ಒಳಗೆ. ಇಷ್ಟೇ. ಇಷ್ಟ ಆಗಿತ್ತು ನೆನೆಯ ವ್ಲಾಗ್. ಆ್ಯಕ್ಚುಲಿ ನೆನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಊಟ ಮಾಡಿದ ತಕ್ಷಣ ಬಂದು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಅಲ್ಲಿ ತನಕ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಆ್ಯಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಬಾಯ್ ಬಾಯ್.